ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ ಪ್ರದೋಷ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಇವರ ಬಗ್ಗೆ ಬೆಳಕಿಗೆ ಬರ್ತಾ ಇದೆ. ಅದೇನಂದ್ರೆ ದರ್ಶನ್ ಮತ್ತು ಪ್ರದೋಷ್ ಪಿಸ್ತೂಲ್ ವಾಪಸ್ ಮಾಡದೆ ವಿನಾಯಿತಿಯನ್ನ ನೀಡಲಾಗಿತ್ತು. ಬೆಂಗಳೂರು ನಗರಾದ್ಯಂತ 7,830 ಗನ್ ಲೈಸೆನ್ಸ್ಗಳ ಪರವಾನಗಿ ಇದೆ. ಇನ್ನು ದರ್ಶನ್ ಮತ್ತು ಪ್ರದೋಷ್ ಸೇರಿ 277 ಶಸ್ತ್ರಾಸ್ತ್ರ ಠೇವಣಿಗೆ ವಿನಾಯಿತಿಯನ್ನ ಕೊಡಲಾಗಿತ್ತು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಲೈಸೆನ್ಸ್ಗೆ ವಿನಾಯಿತಿ ನೀಡಲಾಗಿತ್ತು. ಬೆಂಗಳೂರು ಕಮಿಷನರ್ ಇಂದ ವಿನಾಯಿತಿ ನೀಡಿ ಆದೇಶವನ್ನ ಕೊಡಲಾಗಿತ್ತು. ಆದರೆ ಈಗ ಸದ್ಯಕ್ಕೆ 2 US ಮೇಡ್ ಪಿಸ್ತೂಲ್ ದರ್ಶನ್ ಅವರ ಹತ್ತಿರ ಅವರ ಮನೆಯಲ್ಲಿ ಲಭ್ಯವಾಗಿದೆ ಅನ್ನೋದು. ಪ್ರದೋಷ್ ಹತ್ರನೂ ಒಂದು ಗನ್ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈ ಇಬ್ಬರ ಹತ್ತಿರನೂ ಕೂಡ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ಇನ್ನು ಎಲೆಕ್ಷನ್ ಸಂದರ್ಭದಲ್ಲಿ ಇವರಿಗೆ ವಿನಾಯಿತಿ ಕೂಡ ನೀಡಿದ್ರು ಅನ್ನೋ ಮಾಹಿತಿ. ಹೆಚ್ಚಿನ ಡೀಟೇಲ್ಸ್ ಏನಿದೆ, ಇವಾಗ ಏನಾಗುತ್ತೆ? ಸಭಾ ಈಗಾಗಲೇ ನಗರದಲ್ಲಿ ಸುಮಾರು 7,830 ಜನರಲ್ಲಿ ಗನ್ ಲೈಸೆನ್ಸ್ ಇದೆ. ಅದರಲ್ಲಿ 277 ಜನರಿಗೆ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ವಿನಾಯಿತಿಯನ್ನು ಕೂಡ ನೀಡಿ ಕಮಿಷನರ್ ಅವರು ಆದೇಶವನ್ನು ಹೊರಡಿಸಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರಮುಖವಾಗಿ ಗನ್ ಲೈಸೆನ್ಸ್ ಅನ್ನು ಕೊಡೋದಾಗಿರ್ಬೋದು, ಇಲ್ಲಿ ಅವರಿಗೆ ಜೀವ ಬೆದರಿಕೆ ಇದ್ದಂಥ ಸಂದರ್ಭದಲ್ಲಿ ಅಥವಾ ಆತ್ಮದ ರಕ್ಷಣೆಗಾಗಿ ಅವರ ಭದ್ರತೆಗಾಗಿ ಗನ್ ಲೈಸೆನ್ಸ್ ಅನ್ನು ಕೊಡ್ತಾರೆ. ಅವರು ತುಂಬಾ ಪ್ರಭಾವಿ ವ್ಯಕ್ತಿಗಳು ಮತ್ತು ಪ್ರಮುಖ ವ್ಯಕ್ತಿಗಳಾಗಿರುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಲೈಸೆನ್ಸ್ ಅನ್ನು ಅವರು ತೆಗೆದುಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ದರ್ಶನ್ ಹಾಗೆ ಪ್ರದೋಷ್ ಅವರಿಗೂ ಕೂಡ ಗನ್ ಲೈಸೆನ್ಸ್ ಅನ್ನು ನೀಡಲಾಗಿತ್ತು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ವಿನಾಯಿತಿಯನ್ನು ಕೂಡ ನೀಡಲಾಗಿತ್ತು. ಯಾಕೆ ಅಂತ ಹೇಳಿದ್ರೆ ದರ್ಶನ್ ಹೇಳ್ತಾರೆ ಅವರು ಪ್ರಮುಖ ನಟ, ಅದೇ ರೀತಿಯಲ್ಲಿ ಪ್ರದೋಷ್ ಅವರಿಗೂ ಕೂಡ ಜೀವ ಬೆದರಿಕೆ ಇದೆ ಅನ್ನುವಂಥ ಒಂದು ಕಾರಣದಿಂದಾಗಿ ಅವರಿಗೂ ಕೂಡ ನೀವು ಠಾಣೆಗೆ ತಂದು ಗನ್ನನ್ನು ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿರ್ತಾರೆ. ಅದು ಕಮಿಷನರ್ ದಯಾನಂದ್ ಅವರೇ ಆ ಒಂದು ಆದೇಶವನ್ನು ಹೊರಡಿಸಿರ್ತಾರೆ. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕು, ಬೇರೆ ಎಲ್ಲರೂ ಅಂದರೆ ಲೋಕಸಭಾ ಚುನಾವಣೆ ಆಗಿರ್ಬೋದು ಅಥವಾ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಅಥವಾ ಯಾವುದೇ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾರು ಗನ್ನನ್ನು ಹೊಂದಿರ್ತಾರೋ ಅವರು ಠಾಣೆಗೆ ತಂದು ಠೇವಣಿಯನ್ನು ಇಡಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಚುನಾವಣಾ ಸಂದರ್ಭದಲ್ಲಿ ಅವರಿಂದ ಏನಾದರೂ ಬೆದರಿಕೆಗಳು ಆಗಬಹುದು ಅಥವಾ ಮತದಾರರ ಮೇಲೆ ಅವರು ಬೆದರಿಕೆಯನ್ನು ಹಾಕುವಂಥ ಒಂದು ಸಾಧ್ಯತೆಗಳಿರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಠಾಣೆಗೆ ತಂದು ಗನ್ನನ್ನು ಕೊಡಬೇಕು, ನೀವು ಠಾಣೆಯಲ್ಲಿ ಠೇವಣಿಯನ್ನು ಇಡಬೇಕು ಅನ್ನುವಂಥದ್ದನ್ನು ಕೂಡ ಸೂಚಿಸಿರ್ತಾರೆ. ಇದರಲ್ಲಿ ಪ್ರಮುಖವಾದಂಥ ವ್ಯಕ್ತಿಗಳು ಅದರಲ್ಲಿ ಯಾರ್ಯಾರಿಗೆ ವಿನಾಯಿತಿ ನೀಡಬಹುದು ಅನ್ನೋದನ್ನು ಗಮನಿಸ್ತಾ ಹೋದರೆ IAS ಅಧಿಕಾರಿಗಳಾಗಿರ್ಬೋದು, IPS ಅಧಿಕಾರಿಗಳಾಗಿರ್ಬೋದು, ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಈ ಒಂದು ಇದರಲ್ಲಿ ವಿನಾಯಿತಿಯನ್ನು ನೀಡಲಿಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿಯಲ್ಲಿ ದರ್ಶನ್ ರವರು ಕೂಡ ಒಬ್ಬ ಸ್ಟಾರ್ ನಟ ಆಗಿದ್ದರಿಂದಾಗಿ ಅವರಿಗೂ ಕೂಡ ವಿನಾಯಿತಿಯನ್ನು ನೀಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಅವರು ಸಾಕಷ್ಟು ಕಡೆ ಸಂಚಾರವನ್ನು ಮಾಡ್ತಾ ಇರ್ತಾರೆ, ಅದೇ ರೀತಿಯಲ್ಲಿ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಭದ್ರತೆಗೋಸ್ಕರವಾಗಿ ಅವರಿಗೆ ನೀವು ಗನ್ನನ್ನು ಇಟ್ಕೊಳ್ಬಹುದು, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಅನ್ನೋದನ್ನು ಕೂಡ ತಿಳಿಸಿರ್ತಾರೆ. ಹಾಗಾಗಿ ಅವರು ಕೂಡ ಗನ್ನನ್ನು ಇಟ್ಕೊಂಡಿರ್ತಾರೆ. ಆದರೆ ಈಗ ಅವರು ಕೊಲೆ ಪ್ರಕರಣದ ಆರೋಪಿ ಆಗಿರೋದ್ರಿಂದಾಗಿ ಅವರ ಗನ್ನನ್ನು ಅಂದರೆ ಅವರ ಬಳಿ ಇರುವಂತಹ ಒಂದು ಲೈಸೆನ್ಸ್ಡ್ ಗನ್ ಏನಿದೆ ಅದನ್ನು RR ನಗರ ಠಾಣೆಗೆ ಒಪ್ಪಿಸಬೇಕು. ಅದೇ ರೀತಿಯಲ್ಲಿ ಪ್ರದೋಷ್ ಬಳಿ ಇರುವಂತಹ ಒಂದು ಗನ್ ಏನಿದೆ ಅದನ್ನು ಗಿರಿನಗರ ಠಾಣೆಗೆ ಒಪ್ಪಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. ಠಾಣಾಧಿಕಾರಿಗಳು ಹೋಗಿ ಅವರ ಗನ್ನನ್ನು ಕೂಡ ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗ ಅವರು ಕೊಲೆ ಆರೋಪಿಗಳು, ಹಾಗಾಗಿ ಅವರ ಬಳಿಯಲ್ಲಿ ಗನ್ ಇರುವಂಥದ್ದು ಸೂಕ್ತ ಅಲ್ಲ ಅನ್ನುವಂಥ ಕಾರಣದಿಂದಾಗಿ ಅವರ ಒಂದು ಗನ್ನನ್ನು ಕೂಡ ವಶಕ್ಕೆ ಪಡೆಯುವಂಥ ಎಲ್ಲ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಹೋಗ್ತಾರೆ. ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಈ ಹಿಂದೆ ಅವರಿಗೆ ಗನ್ ಲೈಸೆನ್ಸ್ ನೀಡಲಾಗಿತ್ತು. ಆದರೆ ಮುಂದೆ ಅವರಿಗೆ ಗನ್ ಲೈಸೆನ್ಸ್ ನೀಡಬೇಕಾ ಅಥವಾ ನೀಡಬಾರ್ದ ಅನ್ನೋದ್ರ ಬಗ್ಗೆ ಕೂಡ ಒಂದು ಚರ್ಚೆಯಾಗಬೇಕಾಗುತ್ತೆ. ಗನ್ ಲೈಸೆನ್ಸ್ ಅನ್ನು ನೀಡಿದರೆ ಯಾವ ಕಾರಣಕ್ಕಾಗಿ ಅವರಿಗೆ ಗನ್ ಲೈಸೆನ್ಸ್ ಅನ್ನು ನೀಡಬೇಕು ಅಥವಾ ರದ್ದುಗೊಳಿಸಿದ್ರೆ ಯಾವ ಒಂದು ಕಾರಣಕ್ಕಾಗಿ ಗನ್ ಲೈಸೆನ್ಸ್ ಅನ್ನು ರದ್ದುಗೊಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಕೂಡ ಚರ್ಚೆ ಮಾಡ್ತಾ ಹೋಗ್ತಾರೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.